ಕಳೆದ ಕೆಲವು ದಿನಗಳಿಂದ ಆಮ್ ಆದ್ಮಿ ಪಕ್ಷ ಅಂದ್ರೆ ಆಪ್ನೊಂದಿಗೆ ಅಂತರ ಕಾಯ್ದುಕೊಂಡಿದ್ದ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಅಂತಿಮವಾಗಿ ಪಕ್ಷವನ್ನ ತೊರೆದಿದ್ದಾರೆ. ಅಲ್ಲದೆ ರಾಜ್ಯಸಭೆಯ 3/2 ಆಪ್ ಸಂಸದರೊಂದಿಗೆ ಬಿಜೆಪಿ ಜೊತೆ ವಿಲೀನಗೊಳ್ಳುವುದಾಗಿ ರಾಘವ್ ಚಡ್ಡಾ ಘೋಷಿಸಿದ್ದಾರೆ. ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಾಪ್ತ ಅಂತಲೇ ಹೇಳಲಾಗ್ತಾ ಇದ್ದ ರಾಘವ್ ಚಡ್ಡಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಪಕ್ಷವನ್ನ ತೊರೀತಾ ಇರುವುದಾಗಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಘವ್ ಚಡ್ಡಾ ಪತ್ರಿಕಾಗೋಷ್ಠಿಯ ವಿವರ ಎಲ್ಲಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಆಮ್ ಆದ್ಮಿ ಪಕ್ಷದ ಭವಿಷ್ಯ ಎಂದೇ ಪರಿಗಣಿಸಲಾಗಿದ್ದ ರಾಘವ್ ಚಡ್ಡಾ ಪಕ್ಷ ತೊರೆದಿದ್ದು, ರಾಜ್ಯಸಭೆಯ ಒಟ್ಟು 10 ಸಂಸದರ ಪೈಕಿ 7 ಆಪ್ ಸಂಸದರೊಂದಿಗೆ ಬಿಜೆಪಿ ಸೇರೋದಾಗಿ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ಏಪ್ರಿಲ್ 24 ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರಾಘವ್ ಚಡ್ಡಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಆಪ್ ಪಕ್ಷ ತೊರೀತಾ ಇರುವುದಾಗಿ ಸ್ಪಷ್ಟಪಡಿಸಿದ್ರು. ಪತ್ರಿಕಾಗೋಷ್ಠಿಯುದ್ದಕ್ಕೂ ಆಪ್ ಪಕ್ಷ ಮತ್ತು ಅದರ ನಾಯಕತ್ವದ ವಿರುದ್ಧ ಹರಿಹಾಯ್ದ ರಾಘವ್ ಚಡ್ಡಾ ಪಕ್ಷ ತನ್ನ ರಾಜಕೀಯ ಗುರಿಗಳಿಂದ ದೂರ ಸರಿದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ರಾಘವ್ ಚಡ್ಡಾ ವಜಾ ಆದ ವಾರಗಳ ಬಳಿಕ ಈ ಬೆಳವಣಿಗೆಗಳು ನಡೆದಿವೆ. ನಾನು ಸಮಾಜ ಬದಲಾವಣೆ ಮತ್ತು ಜನಸಾಮಾನ್ಯರ ಧ್ವನಿಯಾಗುವ ಪವಿತ್ರ ಉದ್ದೇಶದಿಂದ ಆಮ್ ಆದ್ಮಿ ಪಕ್ಷ ಸೇರಿದ್ದೆ. ಆದರೆ ಈಗ ಆ ಪಕ್ಷ ತನ್ನ ರಾಜಕೀಯ ಗುರಿಗಳಿಂದ ವಿಮುಖವಾಗಿದೆ. ಆಪ್ ಪಕ್ಷದಲ್ಲಿ ಯಾವುದೇ ಸೈದ್ಧಾಂತಿಕ ಬದ್ಧತೆ ಉಳಿದಿಲ್ಲ. ಸಿದ್ಧಾಂತವೇ ಇಲ್ಲದ ರಾಜಕೀಯ ಪಕ್ಷದಲ್ಲಿ ಇರೋದು ನನ್ನಿಂದ ಸಾಧ್ಯವಿಲ್ಲ ಅಂತ ರಾಘವ್ ಚಡ್ಡಾ ಖಡಕ್ ಆಗಿ ಹೇಳಿದ್ರು. ನಾನು ಕೆಟ್ಟ ಪಕ್ಷದಲ್ಲಿರುವ ಒಳ್ಳೆಯ ವ್ಯಕ್ತಿ ಅಂತ ಹೇಳೋ ಮೂಲಕ ಆಮ್ ಆದ್ಮಿ ಪಕ್ಷವನ್ನ ಟೀಕಿಸಿದ್ರು. ಆಪ್ ಪಕ್ಷದಿಂದ ಹಂತ ಹಂತವಾಗಿ ದೂರವಾಗ್ತಾ ಇದ್ದ ರಾಘವ್ ಚಡ್ಡಾ ಬಿಜೆಪಿಗೆ ಹತ್ತಿರವಾಗ್ತಾ ಇದ್ದದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಇತ್ತೀಚೆಗೆ ರಾಘವ್ ಚಡ್ಡಾ ಅವರಿಂದ Z+ ಭದ್ರತೆಯನ್ನ ಹಿಂಪಡೆದಿದ್ದ ಪಂಜಾಬ್ ಸರ್ಕಾರ ಪಕ್ಷ ಮತ್ತು ಅವರ ನಡುವಿನ ಅಂತರಕ್ಕೆ ಸಾಕ್ಷಿ ಒದಗಿಸಿತ್ತು. ಆದರೆ ಪಂಜಾಬ್ ಸರ್ಕಾರದ ತೀರ್ಮಾನ ಹೊರಬಿದ್ದ 1 ಗಂಟೆಯ ಬಳಿಕ ಕೇಂದ್ರ ಸರ್ಕಾರ ರಾಘವ್ ಚಡ್ಡಾ ಅವರಿಗೆ Z ಶ್ರೇಣಿಯ ಭದ್ರತೆ ಘೋಷಿಸಿತ್ತು. ಆಪ್ ದೇಶದ ಹಿತಕ್ಕಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿದೆ. ಅದು ಈಗ ಏನಿದ್ರೂ ತನ್ನ ಸ್ವಂತ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದೆ. ನಾನು ತಪ್ಪು ಪಕ್ಷದಲ್ಲಿರುವ ಸರಿಯಾದ ವ್ಯಕ್ತಿ ಎಂದು ನನ್ನ ಅನೇಕ ಹಿತೈಷಿಗಳು ನನ್ನನ್ನ ಎಚ್ಚರಿಸುತ್ತಲೇ ಇದ್ರು. ಹೀಗಾಗಿ ನಾನು ಆಪ್ ತೊರೆದು ಬಿಜೆಪಿ ಸೇರುವ ತೀರ್ಮಾನ ಮಾಡಿದ್ದೇನೆ ಅಂತ ರಾಘವ್ ಚಡ್ಡಾ ತಿಳಿಸಿದ್ರು. ಮೇಲ್ಮನೆಯಲ್ಲಿರುವ ಆಪ್ ಪಕ್ಷದ 10 ಸಂಸದರಲ್ಲಿ ಸುಮಾರು 3/2 ಅಂದ್ರೆ 7 ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಳ್ಳಲಿದ್ದಾರೆ. ನಮ್ಮ ನಿರ್ಧಾರ ಮತ್ತು ವಿಲೀನ ಅರ್ಜಿಗೆ ಸಹಿ ಮಾಡಿದ ಪ್ರತಿಯನ್ನ ರಾಜ್ಯಸಭಾ ಉಪಸಭಾಪತಿಗೆ ಕಳುಹಿಸಿದ್ದೇವೆ ಎಂದು ರಾಘವ್ ಚಡ್ಡಾ ಪತ್ರಿಕಾಗೋಷ್ಠಿಯಲ್ಲಿ ಸ್ಫೋಟಕ ಮಾಹಿತಿ ನೀಡಿದರು. ಇನ್ನು ಬಿಜೆಪಿಯೊಂದಿಗೆ ಯಾವೆಲ್ಲ ಆಪ್ ಸಂಸದರು ವಿಲೀನಗೊಳ್ತಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ, ಮೊದಲನೇದಾಗಿ ರಾಘವ್ ಚಡ್ಡಾ, ಎರಡನೆಯವರು ಹರ್ಭಜನ್ ಸಿಂಗ್, ಮೂರನೆಯವರಾದ ಸ್ವಾತಿ ಮಲಿವಾಲ್, ನಾಲ್ಕನೇದಾಗಿ ರಾಜೇಂದರ್ ಗುಪ್ತಾ, ಐದನೆಯವರಾಗಿ ವಿಕ್ರಮ್ ಸಾಹ್ನಿ, ಇನ್ನು ಆರನೆಯವರು ಅಶೋಕ್ ಮಿತ್ತಲ್, ಏಳನೆಯವರು ಸಂದೀಪ್ ಪಾಠಕ್. ಒಟ್ನಲ್ಲಿ ಆ ಪಕ್ಷಕ್ಕೆ ಭಾರೀ ಆಘಾತವನ್ನೇ ನೀಡಿರುವ ರಾಘವ್ ಚಡ್ಡಾ ಮತ್ತು ಅವರ ಸಂಗಡಿಗರು ಪಕ್ಷ ತೊರೆದಿರೋದಲ್ಲದೆ ಬಿಜೆಪಿ ಜೊತೆ ವಿಲೀನ ಪ್ರಕ್ರಿಯೆಗೂ ಚಾಲನೆ ನೀಡಿರೋದು ರಾಷ್ಟ್ರ ರಾಜಕಾರಣದ ಗಮನ ಸೆಳೆದಿದೆ. ರಾಘವ್ ಚಡ್ಡಾ ಬಿಜೆಪಿ ಸೇರ್ಪಡೆ ಸಾಧ್ಯತೆ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಚರ್ಚೆ ನಡೀತಾನೇ ಇತ್ತು. ಆದರೆ ಅದೆಲ್ಲವಕ್ಕೂ ಕೂಡ ಈಗ ಅಂತ್ಯ ಸಿಕ್ಕಿದೆ. ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ರಾಘವ್ ಚಡ್ಡಾರನ್ನ ಈ ಹಿಂದೆ ಆಪ್ ಕೆಳಗಿಳಿಸಿತ್ತು. ಯುವ ನಾಯಕನ ರೆಕ್ಕೆ ಕತ್ತರಿಸೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ಗುಡುಕ್ತಾ ಇದ್ದ ಆಪ್ ಸಂಸದ ರಾಘವ್ ಚಡ್ಡಾ ಅವರ ರೆಕ್ಕೆ ಕತ್ತರಿಸೋ ಕೆಲಸವನ್ನ ಸ್ವಪಕ್ಷೀಯರೇ ಮಾಡಿದ್ರು. ಕೇವಲ 33ನೇ ವಯಸ್ಸಿಗೆ ರಾಜ್ಯಸಭೆ ಪ್ರವೇಶಿಸಿ ಸಂಸತ್ತಿನಲ್ಲಿ ಎಎಪಿ ಪರವಾಗಿ ಘರ್ಜಿಸ್ತಾ ಇದ್ದ ರಾಘವ್ ಚಡ್ಡಾ ತದನಂತರದಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡುವಂತಿರಲಿಲ್ಲ. ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಪಕ್ಷದ ಉಪನಾಯಕನ ಸ್ಥಾನದಿಂದ ದಿಢೀರಾಗಿ ಕೆಳಗಿಳಿಸಿತ್ತು. ಅಷ್ಟೇ ಅಲ್ಲ, ಅವರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಸಮಯವನ್ನೇ ನೀಡಬಾರದು ಅಂತ ಅಧಿಕೃತವಾಗಿ ಮನವಿ ಮಾಡಿತ್ತು.
ರಾಜ್ಯಸಭೆಯಲ್ಲಿ ಆಪ್ನ ಪ್ರಬಲ ಧ್ವನಿಯಾಗಿದ್ದ ರಾಘವ್ ಚಡ್ಡಾ ಅವರಿಗೆ ಪಕ್ಷದ ವರಿಷ್ಠರು ಬಿಗ್ ಶಾಕ್ ನೀಡಿದ್ರು. ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯಲ್ಲಿ ಪಕ್ಷದ ಉಪನಾಯಕ ಸ್ಥಾನದಿಂದ ದಿಢೀರ್ ಅಂತ ತೆಗೆದುಹಾಕಲಾಗಿತ್ತು. ಈ ಕುರಿತು ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಸಚಿವಾಲಯಕ್ಕೆ ಅಧಿಕೃತ ಪತ್ರವನ್ನೂ ಬರೆಯಿತು. ಈ ಪತ್ರದಲ್ಲಿ ಆಪ್ ಕೋಟಾದಡಿ ರಾಜ್ಯಸಭೆಯಲ್ಲಿ ರಾಘವ್ ಚಡ್ಡಾ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ನೀಡಬಾರದು ಅಂತ ಮನವಿಯನ್ನ ಮಾಡಲಾಗಿತ್ತು. ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಘವ್ ಚಡ್ಡಾ ರಾಜ್ಯಸಭೆಯಲ್ಲೂ ಪಕ್ಷದ ನೀತಿ ನಿರ್ಧಾರಗಳನ್ನು ಸಮರ್ಥವಾಗಿ ಪ್ರತಿಪಾದಿಸ್ತಾ ಇದ್ರು. ಆದರೆ ಅವರನ್ನ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಆಪ್ ಕೆಳಗಿಳಿಸಿತು. ಪಂಜಾಬ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಅಶೋಕ್ ಮಿತ್ತಲ್ ಅವರನ್ನು ಹೊಸ ಉಪನಾಯಕನಾಗಿ ನೇಮಕ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿತು. ಈ ಎಲ್ಲ ಬೆಳವಣಿಗೆಗಳು ರಾಘವ್ ಚಡ್ಡಾ ಆಪ್ ತೊರೆಯೋದಕ್ಕೆ ಪ್ರೇರಣೆಯನ್ನ ನೀಡಿದ್ವು. ಹೀಗಾಗಿ ಕೊನೆಗೆ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ.